ದಕ್ಷಿಣ ಕನ್ನಡ ಜಿಲ್ಲೆಯ ಜಾತ್ಯತೀತ ಜನತಾದಳ ಅಧ್ಯಕ್ಷರಾದ ಜಾಕೆ ಮಾದೇಗೌಡ ನಾನು. ಈ ದಿನ ಅಂಬೇಡ್ಕರ್ ಜಯಂತಿಯ ಆಚರಣೆಯಾಗಿ ಮಂಗಳೂರಿಂದ ನಾವು ಹಲವಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೇವೆ. ಬಹುಶಃ ಈ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ರವರ ಮಾರ್ಗದರ್ಶನ, ಅವರು ಸಂವಿಧಾನಕ್ಕೆ ಕೊಟ್ಟಂಥ ಒಂದು ಪ್ರೇರಣೆ, ಬಹುಶಃ ಇಂದಿನ ಆಡಳಿತಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಪ್ರೇರಣೆಗಳು ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಮತ್ತು ನಮ್ಮ ಕಾರ್ಯಕರ್ತರ ಶ್ರಮದ ಮೂಲಕ ಅದು ಜಾರಿ ಆಗಬೇಕು. ಆ ಮೂಲಕ ಸರ್ವ ಜನಾಂಗದ ಶಾಂತಿಯ ತೋಟ ಏನಿದೆ, ನಮ್ಮ ಕನಸು ನನಸಾಗಬೇಕು ಅಂತ ಹೇಳಿದ ಭಾವನೆಯಿಂದ ಇವತ್ತು ಈ ಹಬ್ಬ ಆಚರಣೆ ಮಾಡಿದಂಥ ಇಡೀ ನಮ್ಮ ಕರ್ನಾಟಕದ ನಮ್ಮ ಜನತೆಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಹುಶಃ ಈ ದಿನ ಒಂದು ಶುಭ ಮುಹೂರ್ತ ಅಂತ ಹೇಳುವಂಥ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂತನವಾಗಿ ಪುನರಾಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷ ನಾನು. ಬಹುಶಃ ಒಂದು ಸಮಿತಿ ರಚನೆ ಮಾಡುವರೆ ಹೈಕಮಾಂಡಿನ ಆದೇಶದ ಮೇರೆಗೆ ಈಗಾಗಲೇ ರಚನೆ ಮಾಡಿ ಈ ದಿನ ಅದಕ್ಕೆ ಅಂಗೀಕಾರವನ್ನು ಕೂಡ ದೊರೆತಿದೆ. ಅದು ಕೂಡ ಭಾಳ ಸಂತೋಷ ಮತ್ತು ಒಳ್ಳೆಯ ಸಂದರ್ಭ ಈ ಒಂದು ಕಾರ್ಯ ನಡೆದಿದೆ. ಸರ್, ಕೊನೆಯದಾಗಿ ಈಗ ದಕ್ಷಿಣ ಕನ್ನಡ ಜಿಲ್ಲೆ JDS ನಶಿಸಿ ಹೋಗುತ್ತಿದೆ, ಮುಂದೆ ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತಾರೆ ಸರ್? ನಶಿಸಿ ಹೋಗುವಂಥದ್ದು ಅಂತ ಹೇಳಿದರೆ ಬಹುಶಃ ಅದು ತಪ್ಪಾಗ್ತದೆ. ಈಗ ಬೇರೆ ಬೇರೆ ಕಾರಣಗಳಿಂದ ಪಕ್ಷ ಹಿನ್ನಡೆ ಇರ್ಬೋದು, ಕಾರಣಗಳು ಬೇರೆ ಬೇರೆ ಇದೆ. ಆದರೆ ಬಹುಶಃ ಇವತ್ತು ನಾವು ಇದು ಹಳ್ಳಿಗಳ ರೈತರಿಗೆ ಮತ್ತು ಜಿಲ್ಲೆಗೆ ಹಲವಾರು ಎಲ್ಲ ವರ್ಗದ ಜನಾಂಗಕ್ಕೆ ಕಾರ್ಯಕ್ರಮವನ್ನು ಕೊಟ್ಟಂಥ ಪಕ್ಷ ನಮ್ಮದು. ಹಾಗಾಗಿ ಇವತ್ತು ಯಾವುದೇ ಹಳ್ಳಿಗಾಡಿನಲ್ಲಿ ಹೋದಾಗ ಬಹುಶಃ ಜನತಾದಳದ ಬಗ್ಗೆ ಇರತಕ್ಕಂಥ ಒಲವು ಇತರ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ಇಲ್ಲ. ಇದು ಸ್ಪಷ್ಟವಾದಂಥ ವಿಚಾರ. ಪ್ರಾದೇಶಿಕ ಪಕ್ಷವಾದಂಥ ಜಾತ್ಯತೀತ ಜನ, ಇದು ಜನಪರವಾದಂಥ ಪಕ್ಷ, ಜನರಿಗೆ ಅನುಕೂಲವಾಗಿ ಮಾಡಿಕೊಡ್ತಕ್ಕಂಥ ಒಂದು ಪಕ್ಷ. ಬಹುಶಃ ಈ ಪಕ್ಷ ಇದ್ದರೆ ಒಳ್ಳೆಯದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಪಕ್ಷ ಹಿನ್ನಡೆ ಇರ್ಬೋದು ವಿನಃ ಪಕ್ಷದ ಮೇಲೆ ಅಭಿಮಾನ ಇಲ್ಲದೇ ಇರತಕ್ಕಂಥ ಜನ ಇಲ್ಲ. ಬಹುಶಃ ಮುಂದೆ ನಾವೆಲ್ಲ ಶ್ರಮಪಟ್ಟರೆ ಪಕ್ಷ ಬೆಳೆದು ನಿಲ್ಲಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ ಅಂತ ಈ ಸಂದರ್ಭಕ್ಕೆ ಬಯಸ್ತಾ ಇದ್ದೇವೆ. ಎಲ್ಲರ ಅಧ್ಯಕ್ಷ 5 ಜನ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ಸಿಟಿ ಕಾರ್ಪೊರೇಷನ್ ಅಧ್ಯಕ್ಷ ಆದಂಥ ವೇಲು ಅವರು ಮತ್ತು ನಾವೆಲ್ಲ ಒಟ್ಟಿಗೆ ನಿನ್ನೆ ಒಂದು ಕಾರ್ಯಕ್ರಮ ರೂಪಿಸಬೇಕಂತೇಳಿ ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷ ಆದಂಥ ಕೃಷ್ಣಾರೆಡ್ಡಿಯವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ವಿ. ಆಯೋಜನೆ ಮಾಡಿದ ನಂತರ ಸುಮ್ಮನೆ ಕುಮಾರಣ್ಣನಿಗೆ ಒಂದು ಫೋನ್ ಮಾಡಿದ್ವು. ನಮ್ಮ ಅಧ್ಯಕ್ಷ ಆದಂಥ ಅನ್ನದಾನಿ ಸಾಹೇಬರು, ಅಣ್ಣ ಅಂಬೇಡ್ಕರ್ ಜಯಂತಿಯನ್ನು ಮತ್ತು ಜಗಜೀವನ್ ರಾಮ್ ಅವ್ರ ಜಯಂತಿಯನ್ನು ಮಾಡ್ತಾ ಇದ್ದೆ ಅಂತ ಅಷ್ಟೇ. ಕುಮಾರಣ್ಣನವರು ವಾಲಂಟ್ರಿಯಾಗಿ ನಾವು ಕರೆದೇ ಇಲ್ಲ. ಕುಮಾರಣ್ಣ ನನಗೆ ಆನೆಸ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಕರೆದಿಲ್ಲ. ನಾವು ಜಗಜೀವನ್ ರಾಮ್ ಅವ್ರದ್ದು ಮತ್ತು ಅಂಬೇಡ್ಕರ್ ಅವರ ಜಯಂತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಕುಮಾರಣ್ಣ ವಾಲಂಟ್ರಿಯಾಗಿ ಹೇಳ್ತಾರೆ, ನಾನು ಆ ಕಾರ್ಯಕ್ರಮ ಬರ್ತೀನಿ ಅಂತೇಳಿ. ಇದರಿಂದ ನಮಗೇನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು, ಸಂವಿಧಾನ ಆಶಯಗಳೇನಿತ್ತು, ಸಂವಿಧಾನ ಚಿಂತನೆಗಳೇನಿತ್ತು, ಸಂವಿಧಾನದ ಸಿದ್ಧಾಂತಗಳೇನಿತ್ತು, ಈ ಸಮಾಜಕ್ಕೆ ಸಮಾನತೆ, ಸೋದರತ್ವ, ಸಹಬಾಳ್ವೆಯನ್ನು ಕೊಡಬೇಕು, ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ಕೊಡಬೇಕು, ಭ್ರಾತೃತ್ವವನ್ನು ಬೆಳೆಸಬೇಕು, ಸಮಾಜವಾದವನ್ನು ಬೆಳೆಸಬೇಕಂತ ಏನು ಒಂದು ಸಂವಿಧಾನದ ಪೀಠಿಕೆ ಇದೆ, ಅದರ ಪ್ರಕಾರ ಇವತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಕುಮಾರಣ್ಣವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿದ್ದಾರೆ. ನಾನು ಇವತ್ತಿನ ಬೆಂಗಳೂರಿನ ಜನತೆಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ದಯವಿಟ್ಟು ಯಾರಾದ್ರೂ ಕುಮಾರಣ್ಣ ನಂತರ ಅಲ್ಲ, ಕ್ಷಮಿಸಬೇಕು, ಅಂಬೇಡ್ಕರ್ ನಂತರ ಕುಮಾರಣ್ಣನವರು ಚಿಂತನೆಗಳೇನಿದೆ, ಸಂವಿಧಾನ ಚಿಂತನೆಗಳಿದೆ, ಅದನ್ನು ಕಾರ್ಯರೂಪಗೊಳ್ತಕ್ಕಂಥ ಕರ್ನಾಟಕದಲ್ಲಿ ಯಾವುದಾದ್ರು ಒಂದು ಪಕ್ಷ, ಒಂದು ವ್ಯಕ್ತಿ ಇದ್ದರೆ ಅದು ಕುಮಾರಣ್ಣ ಅಂತ ಬಯಸ್ತಾ ಇದ್ದೇನೆ. ಸೊ ಹಾಗಾಗಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳನ್ನು ವಿಶೇಷವಾಗಿ ಮಹಿಳೆಯರಿಗೆ ಕರೆಯನ್ನು ಕೊಟ್ಟಿದ್ದಾರೆ ಕುಮಾರಣ್ಣನವರು. ಮುಂದೆ 33 ಮೀಸಲಾತಿಯ ಪರಿಕಲ್ಪನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು. ಯಾಕೆಂದರೆ 1952ರಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೋಸ್ಕರ ಹಿಂದೂ ಕೋಡ್ ಬಿಲ್ಲನ್ನು ಕೊಡಬೇಕಂತ ಹೇಳಿದ್ರು. ಆ ಹಿಂದೂ ಕೋಡ್ ಬಿಲ್ಲನ್ನು ನೆಹರು ಸರ್ಕಾರ ಏನಿತ್ತು ಅದನ್ನು ತ್ಯಜಿಸಿದಾಗ ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಮಹಿಳೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬೆಲೆ ಇಲ್ಲೋ ಅಂಥ ಕಾಂಗ್ರೆಸ್ ಪಕ್ಷ ಬೇಡ ಅಂತೇಳಿ ಹೊರಗಡೆ ಬಂತವರು. ಅದನ್ನು ಮುಂದುವರಿಸ್ತಿರ್ತಕ್ಕಂಥದ್ದು ಈ ನಾಡಿನ
ಮಣ್ಣಿನ ಮಗ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಆ ಒಂದು ಪೂರಕವಾಗಿ ಮಹಿಳೆಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅದರ ಮುಂದುವರೆದ ಭಾಗ ಏನು ನಮ್ಮ ಪ್ರಧಾನಮಂತ್ರಿಗಳಿದ್ದಾರೆ ಅವರು ಮುಂದಿನ 2029ರಲ್ಲಿ 33 ಮೀಸಲಾತಿಯನ್ನು ಕೊಡ್ತಾರೆ ಅಂತ ಹೇಳಿದರೆ ಭಾಳ ಸಂತೋಷ.